ಸೊ ನಾನು ರೆಡಿಯಾಗಿದ್ದೀನಿ, ಕಾಲೇಜ್ಗೆ ಹೋಗಬೇಕು. ಸೊ ದಿಸ್ ಇಸ್ ಮೈ OOTD. ವೆಲ್ಕಮ್ ಬ್ಯಾಕ್. ಇವತ್ತು ಬಂದುಬಿಟ್ಟು ನಾರ್ಮಲ್ ಡೇ, ಹಾಫ್ ಡೇ ಇದೆ. ಮತ್ಲಬ್ 1ಗೇನೋ ಬಿಡ್ತು, 1:20ಗೇನೋ ಬಿಡ್ತಾರೆ. ಅದೇನೋ ಅಂತಾರಲ್ಲ, ಅದೇನೋ ಇದಿದೆಯಂತೆ ಆಡಿಟೋರಿಯಮಲ್ಲಿ, ಅದೇನೋ ಓವರ್ಸೀಸ್ ಫಾರಿನ್ ಎಜುಕೇಷನ್ದು ಬಗ್ಗೆ ಏನೋ ಹೇಳ್ತಾರಂತೆ. ಸೊ ಅದನ್ನು ಕೇಳಿಸ್ಕೊಬೇಕು ಇವತ್ತು 2 ಅವರ್. ಐ ಥಿಂಕ್ ಇನ್ನೊಂದು 2 ಅವರ್ ಕ್ಲಾಸ್, ನಾರ್ಮಲ್ ಕ್ಲಾಸಸ್. ಸೊ ಬನ್ನಿ ನೋಡಿ ತೋರಿಸ್ತೀನಿ. ಇಲ್ಲಿ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಬೇಗ ಎದ್ಬಿಟ್ಟು ನಾವು ಹೊಸೂರ್ಗೆ ಹೋಗ್ತಾ ಇದ್ದೀವಿ. ಸೊ ಹೊಸೂರ್ಗೆ ಹೋಗಿ ಇಲ್ಲಿ ಪಟಾಕಿ ಎಲ್ಲ ತೋರಿಸ್ತೀನಿ ನಿಮಗೆ. ಇದು ಸ್ಟಾರ್ಟಿಂಗಲ್ಲಿ ಕಾರಲ್ಲಿ ನಾವು ಹೋಗ್ತಾ ಇರ್ತಿತ್ತು. ಆ್ಯಂಡ್ ಇಲ್ಲಿ ನಾನಿದ್ದೀನಿ ಅಫ್ಕೋರ್ಸ್. ಸೊ ಫುಲ್ಲು ಖುಷಿಯಿಂದ ಹೋಗ್ತಾ ಇದ್ದೀನಿ. ಅಫ್ಕೋರ್ಸ್ ಖುಷಿ ಇದ್ದೇ ಇರುತ್ತೆ ಅಲ್ವಾ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಬಂದುಬಿಟ್ಟು ಇದು ನಮ್ಮ ಕಾಲೇಜು. ಸರಿಯಾಗಿ ನಾನು ಹುಡ್ಕೊತಾ ಇಲ್ಲ, ಬಿಕಾಸ್ ಅಫ್ಕೋರ್ಸ್ ಕ್ಯಾಮ್ರಾ ಆಂಗ್ಸೈಟಿ. ಆ್ಯಂಡ್ ಇಲ್ಲಿ ನಾವು ಯಾವುದು PLC ಲ್ಯಾಬಿಗೆ ಹೋಗ್ಬೇಕಾಯ್ತು. ಅದಕ್ಕೆ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಹಾಯ್ ಅಂತಿದ್ದಾರೆ. ಅವ್ರಿಗೇನೋ ಒಂಥರ ಖುಷಿ, ನಾನು ಯೂಟ್ಯೂಬ್ ಚಾನಲ್ ಮಾಡೋದು ಸಖತ್ ಪ್ರಮೋಷನ್ ಎಲ್ಲ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಹೇಳ್ಕೊಂಬಂದ್ಬಿಟ್ಟಿದ್ದಾರೆ ಅದಕ್ಕೆ. ಆ್ಯಂಡ್ ಇಲ್ಲಿ ESC ಕ್ಲಾಸ್ ಅಟೆಂಡ್ ಮಾಡ್ತಾಯಿದ್ದೀನಿ. ದ ನೆಕ್ಸ್ಟ್ ಡೇ ಇಲ್ಲಿ ಅಟೆಂಡಿಂಗೋಸ್ಕರ ಎಷ್ಟೊಂದು ECಯಲ್ಲಿ ಸಿವಿಲ್ ತೊಗೊಂಡ್ಬಿಟ್ಟಿದ್ದೀನಿ. ನನಗೆ ಗೊತ್ತಾಗ್ದರೆ ಬಿಲ್ಡಿಂಗ್ ಸೈನ್ಸಸ್ ಆ್ಯಂಡ್ ಮೆಕ್ಯಾನಿಕ್ಸ್ ತೊಗೊಂಡಿದ್ದೀನಿ. ನಂಗೆ ಗೊತ್ತಿರಲಿಲ್ಲ ಅದು ಸಿವಿಲ್ ಅಂತ. ಸೊ ನಾನು ಆದರೂ ಕಷ್ಟಪಟ್ಟು ಕೇಳ್ತಾ ಇದ್ದೀನಿ. ಸೊ ಸ್ವಲ್ಪ ಶಾಪಿಂಗ್ ಮಾಡಿದೆ. ಸೊ ಇವಾಗ ಬಸ್ ಹತ್ರ ಹೋಗ್ತಾ ಇದ್ದೀನಿ, ಬಿಕಾಸ್ ಬಂಕ್ ಮಾಡಿಬಿಟ್ಟು ಬಂದಿದ್ದೀನಿ. ನಮಸ್ಕಾರ. ಇಲ್ಲ ಇವಾಗ ಒಂದು ಸ್ಕೂಲ್ಗೆ ಹೋಗಬೇಕು, ಬಟ್ ಇವಾಗ ಬಂದ್ಬಿಟ್ಟು ಮಾಡ್ಕೊಂಡಿದ್ದಾನೆ. ಆಯ್ತು ಬಿಡಿ. ಇವಾಗ ಟುಡೇ ಇಸ್ ದ ಲಾಸ್ಟ್ ಡೇ ಆಫ್ ಮೈ ಕಾಲೇಜ್. ಇನ್ನು 5 ಡೇಸ್ ರಜಾ. ಸಖತ್ ಹ್ಯಾಪಿಯಾಗಿದ್ದೀನಿ. ವಾಟ್ ಅಬೌಟ್ ಯು ಚಿರಾಗ್? ಹಾಲಿಡೇಸ್ ಅಂತ ಈಸ್ ಓನ್ ಡೌಟ್. ಇಟ್ಸ್ ಫೈನ್. ಸೊ ಐ ಥಿಂಕ್ ಸ್ವಲ್ಪ ಕ್ಲಿಪ್ಸ್ ಆಗ್ಬಿಟ್ಟು ಅಲ್ಲಿ ಬಿ ಎಂಡಿಂಗ್ ದ ವ್ಲಾಗ್. ಸೊ ಯಾ. ಸೊ ನಮಗೆ ಆ್ಯಕ್ಚುಲಿ ESC ಸಿವಿಲ್ ಆಗಿರೋದ್ರಿಂದ ಏನೋ ಪ್ರಾಕ್ಟಿಕಲ್ ಸೈಟ್ ವಿಸಿಟ್ ನಮ್ಮ ಕಾಲೇಜಲ್ಲೇ ಒಳಗಡೆ ಮಾಡ್ತೀನಿ ಅಂದರು. ನಮಗೆ ಫುಲ್ಲು ಏನೋ ಪಿಕ್ಚರ್ಸ್ ತೊಗೊಬೇಕು ನೀವು, ಸೊ ದಟ್ ನೀವು ಬ್ಲೂ ಬುಕ್ಕಲ್ಲಿ ಅದೇನೋ ಅಸೈನ್ಮೆಂಟ್ ಥರ ಬರೀಬೇಕು ಅಂತ ಅವ್ರು ಹೇಳಿದರು. ಸೊ ಅದಕ್ಕೆ ನಾವು ಹಂಗೆ ಮಾಡ್ತಿದ್ವಿ. ಫುಲ್ ಎಕ್ಸ್ಪ್ಲೇನ್ ಮಾಡ್ತಿದ್ರು ಏನು ಮಾಡಬೇಕು ಏನು ಅಂತ. ಆ್ಯಂಡ್ ಇಲ್ಲಿ ನೋಡ್ಬೋದು ಫುಲ್ಲು ಏನೇನು ಇದೆಲ್ಲ ಗಮ್ಸ್ ಅನಿಸುತ್ತೆ. ಫುಲ್ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೆ ನಾನಂತೂ. ನನ್ನ ಫ್ರೆಂಡ್ಸ್ ಅಂತೂ ಓಡೋಗ್ಬಿಟ್ಟಿದ್ದಾರೆ, ಅದಕ್ಕೆ ನಾನು ಓಡೋಗ್ತಿದ್ದೆ. ಆ್ಯಂಡ್ ಇದು ಇನ್ನೊಂದು ಲೊಕೇಶನ್ಗೆ ಹೋಗ್ತಿರೋದು ಸಿವಿಲ್ ಡಿಪಾರ್ಟ್ಮೆಂಟಿಗೆ. ಆ್ಯಂಡು ನೋಡ್ಬೋದು ಇಲ್ಲಿ ಅದೇನೇನೋ ಪ್ಲಾಸ್ಟರಿಂಗ್ ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ಫೋಟೋಸ್ ತೊಗೊಳ್ಳಿ. ಮತ್ತು ಪಿಲ್ಲರ್ಸ್ದು ಮತ್ತು ಈ ಬೀಮ್ಸ್ದು ಎಲ್ಲದು ಫೋಟೋಸ್ ತೊಗೊಂಡು ಇಟ್ಕೊಬೇಕು ಅಂತ ಹೇಳಿದರು. ಗೈಸ್ ಇವಾಗ ನಮಗೆ ಆನ್ಲೈನ್ ಕ್ಲಾಸ್ ನಡೀತಿದೆ. ಸೊ ICC ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಮಥಿಂಗ್ ಒಂದು ಯಾವುದೋ ಏನೋ ಗೊತ್ತಲ್ಲ, ಅದೊಂದು ಸಬ್ಜೆಕ್ಟ್ ಇರುತ್ತೆ. ಸೊ ಅದಕ್ಕೆ ಅವರು ಲೈಕ್ ಸ್ಯಾಟರ್ಡೇಸ್ ಕ್ಲಾಸ್ ತೊಗೊಬೇಕು. ಬಟ್ ಸ್ಯಾಟರ್ಡೇಸ್ ತೊಗೊಳ್ಳೋ ಬದಲು ಅವರು ಈ ವೀಕ್ ಡೇಸಲ್ಲಿ ಸಾಯಂಕಾಲ ಹೊತ್ತು ಆನ್ಲೈನ್ ಕ್ಲಾಸ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ನನಗೇನು ಅರ್ಥ ಆಗಿಲ್ಲ. ಸೆಕೆಂಡ್ ಆಫ್ ಆಲ್ ಸುಮ್ಮನೆ ಅಟೆಂಡ್ ಮಾಡಿದರೆ ಆನ್ಲೈನ್ ಕ್ಲಾಸಲ್ಲಿ ವಿಲ್ ಗೆಟ್ ಅಟೆಂಡೆನ್ಸ್. ಥರ್ಡ್ ಆಫ್ ಆಲ್ MCQs. ಸೊ ಸ್ವಲ್ಪ ಡೇಟ್ಸ್ ಕೂತ್ಕೊಂಡ್ರೆ ಇಟ್ಸ್ ಗುಡ್. ಸ್ತೀನಿ ನೋಡಿ ಎಲ್ಲರೂ ಆಲ್ಮೋಸ್ಟ್ ಎಷ್ಟು 41 ಮೆಂಬರ್ಸ್ ಔಟ್ ಆಫ್ 62 ಮೆಂಬರ್ಸ್. ಇನ್ನೂ ಒಂದು 20 ಜನ ಇಲ್ಲ. ಸೊ ಸರೂ ಇಲ್ಲ ಆಲ್ಮೋಸ್ಟ್ ಮಿನಿಟ್ಸ್ ಆಗಿದೆ, ನೀವು ಇಲ್ಲಿ ನೋಡ್ಬೋದು. ಆ್ಯಂಡ್ ಅದಕ್ಕೆ ಜಸ್ಟ್ ವಿಲ್ ಬಿ ದೇರ್ ಜಸ್ಟ್ ಡೂಯಿಂಗ್ ನಥಿಂಗ್. ಸೊ ಅದಕ್ಕೆ ಯಾ. ಸೊ ಗೈಸ್ ಇವಾಗ ನಮಗೆ ಫ್ರೀ ಪೀರಿಯಡ್ ಇತ್ತು, ಅಂದರೆ 3 o'clock ಕ್ಲಾಸ್ ಇದೆ, ಇವಾಗಿಲ್ಲ. ಸೊ ವಿ ಥಾಟ್ ಆಫ್ ಗೋಯಿಂಗ್ ಟು KFC. ಅದಕ್ಕೆ KFCಗೆ ಬರ್ತಾ ಇದ್ದೀವಿ. ನನ್ನ ಫ್ರೆಂಡ್ ನೋಡಿ ಫುಲ್ ಟಯರ್ಡ್ ಆಗೋಗಿದ್ದಾರೆ, ಇನ್ನೂ ಹೋಗ್ತಾ ಇದ್ದಾರೆ. ಆಲ್ರೆಡಿ ರೆಡಿಯಾಗಿದ್ದಾರೆ KFC ತಿನ್ನೋಕ್ಕೆ. ನಮಗೆ ಸ್ವಲ್ಪ ಸುಸ್ತಾಗಿದೆ, ಅದಕ್ಕೆ ಸ್ವಲ್ಪ ನಿಂತಿದ್ದೀವಿ. ಸೊ ಇವಾಗ KFCಗೆ ಹೋಗಿ ತಿಂದು ತಿರುಗಾ ವಾಪಸ್ ಕಾಲೇಜ್ಗೆ ಹೋಗಬೇಕು. ಬಿಕಾಸ್ 3 o'clock ನಾವು ಆ್ಯಕ್ಚುಲಿ ಬಂಕ್ ಮಾಡ್ತಿದ್ವಿ, ಬಟ್ ಅದೇನೋ ಮ್ಯಾಂಡೇಟರಿ ಅಂತೆ, ಮಾಡಲಿಲ್ಲ ಅಂದರೆ
ಇವಳು ಬ್ಲಾಗು ಕಣೆ ಇದು, ಏನು ಹಾಳು ಮಾಡ್ತಾ ಇದೆಯಾ. ಸೊ ಅದಕ್ಕೆ ಹೋಗ್ಬೇಕು, ಏನೋ HODನ ಮೀಟ್ ಮಾಡಬೇಕಂತೆ, ಏನಾದರೂ ಅಟೆಂಡ್ ಮಾಡಿಲ್ಲ ಅಂದರೆ. ಸೊ ನೋಡ್ಬೋದು ಬಂದಿದೆ KFC. ಆ್ಯಂಡ್ ಇಲ್ಲಿ ನಾವು KFCಗೆ ಹೋಗಿದ್ವಿ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಸೊ ಅದಕ್ಕೆ ಏನಾದರೂ ತಿನ್ನಬೇಕು ಅಂತ ಎಲ್ಲರೂ ಆರ್ಡ್ರ್ ಮಾಡ್ತಿದ್ರು. ನಾನು ಸುಮ್ಮನೆ ನೋಡ್ತಿದ್ದೆ, ನನಗೇನೋ ಇಂಟ್ರೆಸ್ಟ್ ಇರಲಿಲ್ಲ ತಿನ್ನೋದಕ್ಕೆ. ಬಟ್ ಅವ್ರು ಸುಮ್ಮನೆ ಹೇಳ್ಕೊಂಬಂದ್ರು ಅಂತ ನಾನು ಬಂದುಬಿಟ್ಟೆ ಅಷ್ಟೇ. ಸೊ ಗೈಸ್, ನಾವು ಒಂದು ಮಿರಿಂಡಾ ರೆಗ್ಯುಲರ್, 2 ಮಿರಿಂಡಾ ರೆಗ್ಯುಲರು ಮತ್ತು ಒಂದು ಎಪಿಕ್ ಸೇವರ್ 9 ಪೀಸ್ ಫಾರ್ $2.99. ಅದರಲ್ಲಿ ಪೆರಿ ಪೆರಿ 3 ಪೀಸು, ಹಾಟ್ ವಿಂಗ್ಸ್ 2 ಪೀಸ್, ಪೆರಿ ಪೆರಿ 4 ಪೀಸ್. ಸೊ ಅದು ತೊಗೊಂಡಿದ್ದೀವಿ. ಸೊ ಆರ್ಡರ್ಗೆ ವೆಯ್ಟ್ ಮಾಡುವ. ಗೈಸ್ ಫುಲ್ ಮಳೆ ಕಾಣಿಸ್ತಿದ್ಯಾ? ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇದೆ. ಹೌದು, ಯಾಕಂದರೆ ನಂದು ಸ್ಯಾಮ್ಸಂಗ್ ಅಷ್ಟೇ ಆಗಿತ್ತು. ಆ್ಯಂಡ್ ಐ ಹೋಪ್ ನಿಮಗೆಲ್ಲರಿಗೂ ಖುಷಿಯಾಗಿದೆ ಅಥವಾ ನನ್ನ ವ್ಲಾಗ್ ನೋಡಿ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಅನಿಸುತ್ತೆ. ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ನಾನು ಇನ್ನೂ ಕಲಿತಾ ಇದ್ದೀನಿ. ಆ್ಯಂಡ್ ಐ ವಿಲ್ ಟ್ರೈ ಟು ಬಿ ಈವನ್ ಮೋರ್ ಬೆಟರ್. ಆ್ಯಂಡ್ ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಅಲ್ಲಿವರೆಗೂ ನನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ, ಡಿಸ್ಕ್ರಿಪ್ಷನಲ್ಲಿರುತ್ತೆ. ಆ್ಯಂಡ್ ಯಾ, bye guys, have a nice day, bye, Shubharatri.